ನಮಸ್ಕಾರ. ಇವತ್ತು ನಾನು ಈ ಒಂದು ಕೃಷಿಯಲ್ಲಿ ಬಳಸ್ತಕ್ಕಂಥ ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಏನಿದೆ, ಅದರಲ್ಲಿ ಸತು ಗೊಬ್ಬರನ ಪೋಷಕಾಂಶವನ್ನು ಯಾವ ರೀತಿ ಅಭಿವರ್ಧನೆಗೊಳಿಸಿ ಬೆಳೆಗಳಿಗೆ ಲಭ್ಯತೆ ಹೆಚ್ಚಿಸಲಿಕ್ಕೆ ಮತ್ತು ಇಳುವರಿನ ಪಡೆಯಲಿಕ್ಕೆ ಸಹಕಾರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಈ ಒಂದು ಸತು ಅನ್ನತಕ್ಕಂಥ ಪೋಷಕಾಂಶ ಲಘು ಪೋಷಕಾಂಶ ಅಂತ ಪರಿಗಣನೆ ಪಟ್ಟಿದೆ. ಸಾರಜನಕ, ರಂಜಕ, ಪೊಟ್ಯಾಷ್ ಥರ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿಲ್ಲ ಅಂತಂದರೂ ಸಂದಿಗ್ಧ ಹಂತಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಇದು ಬೇಕಾಗಿದ್ರೂ ಹಲವಾರು ಸಸ್ಯ ಶರೀರ ಕ್ರಿಯೆಗಳಲ್ಲಿ ಇದು ಒಂದು ನಿರ್ಣಾಯಕ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸತು ಯಾಕೆ ಬೇಕಾಗುತ್ತೆ ಅಂತಂದರೆ ಬೆಳೆಗಳ ಒಂದು ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿದೆ. ಎಲೆಗಳು ಚೆನ್ನಾಗಿ ಬೆಳೆಯಲು ಮತ್ತು ಪ್ರಮುಖವಾಗಿ ಈ ವಾಣಿಜ್ಯ ಭಾಗ ಕಾಳುಗಳು ಮತ್ತು ಹಣ್ಣುಗಳು ಏನು ಸಿಗುತ್ತೆ ಅವು ತುಂಬಿಕೊಂಡು ಸರಿಯಾದ ರೀತಿಯಲ್ಲಿ ಉತ್ಪನ್ನಗಳು ಸರಿಯಾದ ಒಂದು ಏನು ಸಿಂಕ್ ಅಂತ ಹೇಳ್ತೀವಿ ಅಲ್ಲಿಗೆ ತೆನೆಗಳಾಗ್ಬೋದು ಅಥವಾ ಹಣ್ಣಿನ ಭಾಗ ಆಗ್ಬೋದು ಅದರಲ್ಲಿ ತುಂಬಿ ಉತ್ತಮವಾದಂಥ ಇಳುವರಿ ಪಡಲಿಕ್ಕೆ ಸಹಕಾರ ಆಗುತ್ತೆ. ಸತು ಪೋಷಕಾಂಶ ಈ ಒಂದು ಬೆಳೆಗಳಲ್ಲಿ ಕಿಣ್ವಗಳು ಅಂತ ಹೇಳ್ತೀವಿ, ಎನ್ಸೈಮ್ಸ್ ಅಂತ ಹೇಳ್ತೀವಿ, ಹಲವಾರು ಜೀವರಾಸಾಯನಿಕ ಕ್ರಿಯೆಗಳಿಗೆ ಅವು ಸಹಕಾರ ಮಾಡುತ್ತೆ, ಸಸ್ಯ ಶರೀರ ಕ್ರಿಯೆಗಳಿಗೆ ಸಹಕಾರ ಮಾಡುತ್ತೆ. ಅದರ ಒಂದು ಅವಿಭಾಜ್ಯ ಅಂಗ. ಹಾಗಾಗಿರೋದ್ರಿಂದ ಇದು ಬೆಳವಣಿಗೆ, ಪ್ರಾಥಮಿಕ ಬೆಳವಣಿಗೆಯಿಂದ ಲಾಸ್ಟು ಕಡೆಯದಾಗಿ ಹಣ್ಣಿನ ಭಾಗಗಳು, ಕಾಳು ಭಾಗಗಳು ಇವು ಬೆಳವಣಿಗೆ ಆಗಲಿಕ್ಕೆ ಏನು ಈ ಒಂದು ಬೆಳವಣಿಗೆ ಕ್ರಿಯೆ ಬಿಟ್ಟು ನಂತರ ಸಂತಾನೋತ್ಪತ್ತಿ ಕ್ರಿಯೆಗಳು ಶುರುವಾಗುತ್ತೆ. ಬೀಜ ಫಾರ್ಮ್ ಆಗ್ತಕ್ಕಂಥದ್ದು, ಬೀಜ ಉತ್ಪಾದನೆ ಆಗ್ಬೋದು ಅಥವಾ ಹಣ್ಣುಗಳು ಉತ್ಪಾದನೆ ಆಗ್ಬೋದು, ಅಲ್ಲಿ ಕೂಡ ಒಂದು ಪ್ರಮುಖವಾದ ಒಂದು ಪೋಷಕಾಂಶ ಇದು. ಈ ಸತು ಸಾಮಾನ್ಯವಾಗಿ ಕೊರತೆ ಆಗ್ತಕ್ಕಂಥ ಸನ್ನಿವೇಶ ಯಾವುದು ಅಂತಂದರೆ ಹಗುರವಾದ ಮಣ್ಣು, ಮರಳು ಮಿಶ್ರಿತ ಮಣ್ಣು, ಎಲ್ಲಿ ಸಾವಯವ ಗೊಬ್ಬರಗಳನ್ನ ಶಿಫಾರಸಿನ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸ್ತಾ ಇರೋದಿಲ್ಲ ಅಲ್ಲಿ. ಮತ್ತು ಇನ್ನೂ ಮುಖ್ಯವಾಗಿ ಅಂತಂದರೆ ಈ ಒಂದು ಕಮಾಂಡ್ ಏರಿಯಾ ಅಂತ ಏನು ಹೇಳ್ತೀವಿ, ಅಚ್ಚುಕಟ್ಟು ಪ್ರದೇಶ, ನೀರು ಹೆಚ್ಚಾಗಿ ಬಳಸ್ತಾರೆ. ಭತ್ತ ಆಗ್ಬೋದು, ಭತ್ತದ ಗದ್ದೆಗಳಾಗ್ಬೋದು, ಕಬ್ಬು, ನೀರಿನ ನಿರ್ವಹಣೆ ಸರಿಯಾಗಿ ಮಾಡದೆ ಲವಣಾಂಶಗಳು ಶೇಖರಣೆಯಾಗಿ ಮಣ್ಣಿನಲ್ಲಿ ರಸಸಾರ ಹೆಚ್ಚಾಗಿ ಕ್ಷಾರೀಯ ಪ್ರತಿಕ್ರಿಯೆ, ಚೌಳು ಅಥವಾ ಕ್ಷಾರೀಯ ಪ್ರತಿಕ್ರಿಯೆ ಇರತಕ್ಕಂಥ ಮಣ್ಣಿನಲ್ಲಿ ಇದು ಲಭ್ಯತೆ ಇರೋದಿಲ್ಲ. ಯಾಕೆಂದರೆ ಇದು ರಾಸಾಯನಿಕ ಕ್ರಿಯೆಗಳಿಗೆ ಒಳಗೊಂಡು ಬದಲಾಗಿ ಕರಗದೇ ಇರತಕ್ಕಂಥ ಪರಿಸ್ಥಿತಿಗೆ ಹೋಗುತ್ತೆ ಅಥವಾ ಬೆಳೆಗಳಿಗೆ ಲಭ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಹೋಗುತ್ತೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಅಂತಂದರೆ ಈ ನೀರಾವರಿ ಬೆಳೆಗಳಲ್ಲಿ, ಅದರಲ್ಲೂ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮತ್ತು ಕೆಲವು ವಾಣಿಜ್ಯ ಬೆಳೆಗಳಲ್ಲಿ, ತರಕಾರಿ ಹಣ್ಣುಗಳಲ್ಲಾಗ್ಬೋದು, DAPನ ಹೆಚ್ಚಾಗಿ ಬಳಸತಕ್ಕಂಥ ಒಂದು ಸನ್ನಿವೇಶಗಳು ನಮ್ಮ ರೈತರಲ್ಲಿ ಇದೆ. ಈ ರಂಜಕ ಜಾಸ್ತಿ ಆದಾಗ ರಂಜಕ ಮತ್ತು ಸತು ವಿರುದ್ಧ ದಿಕ್ಕಿನ ಪ್ರಕ್ರಿಯೆಗಳು. ರಂಜಕ ಜಾಸ್ತಿ ಆದರೆ ಸತುವಿನ ಲಭ್ಯತೆ ಕಡಿಮೆ ಆಗುತ್ತೆ. ನಮ್ಮ ಮಣ್ಣಿನಲ್ಲಿ ರಂಜಕ ಹೆಚ್ಚಾಗಿರ್ತಕ್ಕಂಥ ಸನ್ನಿವೇಶ ಇದೆ. ಅದರಲ್ಲೂ ನಾನು ಹೇಳಿದ್ನಲ್ಲ ಆಗಲೇ ಕಮಾಂಡ್ ಏರಿಯಾ ಅಥವಾ ಈ ಒಂದು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಮತ್ತು ತರಕಾರಿ ಬೆಳೀತಕ್ಕಂಥ ಸನ್ನಿವೇಶದಲ್ಲಿ ಭೂಮಿಯಲ್ಲಿ ಹೆಚ್ಚಾಗಿರ್ತಕ್ಕಂಥ ರಂಜಕ ನಾವು ಹಾಕಿದಂಥ ಸತು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಕ್ಕಂಥ ಸತು ಪೋಷಕಾಂಶ ಕೂಡ ದೊರೆಯದೇ ಇರತಕ್ಕಂಥ ಒಂದು ರೂಪಕ್ಕೆ ಬದಲಾವಣೆ ಆಗಿ ಬೆಳೆಗಳಲ್ಲಿ ಇದ್ರ ಕೊರತೆ ಬಂದು ಇಳುವರಿ ಕುಂಠಿತ ಆಗ್ತಕ್ಕಂಥ ಸನ್ನಿವೇಶ ಇದೆ. ಇದ್ರ ಕೊರತೆನ ಉದಾಹರಣೆಗೆ ತಗೊಂಡ್ರೆ ಮುಸ್ಕಿನ ಜೋಳದಲ್ಲಿ ಬಿಳಿ ಮುಗ್ಗು ಅಂತ ಹೇಳ್ತೀವಿ. ದೂರದಿಂದ ನೋಡಿದಾಗ ಮೇಲ್ಭಾಗ ಮತ್ತು ಮಧ್ಯಭಾಗದ ಎಲೆಗಳು ಪುಟ್ಟದಾಗಿ ಸಣ್ಣದಾಗಿ ಬಿಳಿ ಮೊಗ್ಗಿನ ರೀತಿ ಒಂದು ಕಾಣ್ತಕ್ಕಂಥ ಸನ್ನಿವೇಶ ಉಂಟಾಗುತ್ತೆ. ಸೊ ಬಿಳಿ ಬಣ್ಣಕ್ಕೆ ತರದಾಗ ಇದು ಪರಿವರ್ತನೆಗೊಂಡಾಗ ಅದು ಬೆಳಕನ್ನು ಸರಿಯಾಗಿ ಜೀರ್ಣಿಸ್ಕೊಳ್ದೇ ಉತ್ಪಾದನೆ ಕ್ರಿಯೆ ಕುಂಠಿತ ಆಗಿ ಬೆಳೆ ನಷ್ಟ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಅದೇ ರೀತಿ ಮುಸ್ಕಿನ ಜೋಳದಲ್ಲಿ ತೆನೆಯಲ್ಲಿ ನೋಡಿರ್ಬೋದು, ಸಾಮಾನ್ಯವಾಗಿ 75ರಿಂದ 80 ಭಾಗ ತುಂಬಿರ್ತದೆ, ಮೇಲ್ಗಡೆ 15ರಿಂದ 20 ಭಾಗ ಕಾಳುಗಳೇ ಇಲ್ಲದೆ ಇರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಮತ್ತು ಸರಿಯಾಗಿ ಕಾಳು ತುಂಬದೇ ಇರತಕ್ಕಂಥ ಸನ್ನಿವೇಶ ಇರ್ತದೆ. ಬಾಳೆನಲ್ಲೂ ಅಷ್ಟೇ ಪುಟ್ಟದಾಗಿ ಹಣ್ಣುಗಳು ಬರ್ತಕ್ಕಂಥದ್ದು. ದ್ರಾಕ್ಷಿ ಗೊಂಚಲಲ್ಲಿ ನೋಡಿರ್ಬೋದು, ಸಾಮಾನ್ಯ ಗಾತ್ರದ ಹಣ್ಣುಗಳು ಇರ್ತವೆ, ತುಂಬ ಪುಟ್ಟ ಗಾತ್ರದ ಹಣ್ಣುಗಳು. ಈ ರೀತಿ ಹಣ್ಣಿನ ಒಂದು ಗಾತ್ರನೂ ಕೂಡ ಕಡಿಮೆಯಾಗಿ ಇಳುವರಿಗೆ ಧಕ್ಕೆ ಉಂಟಾಗ್ತಕ್ಕಂಥ ಸನ್ನಿವೇಶ ಇದೆ. ಸೊ ಇದು ಯಾವಾಗ ಆಗುತ್ತೆ ಅಂತಂದರೆ ಬೆಳೆಗಳಿಗೆ ಮಣ್ಣಿನಿಂದ ಸರಿಯಾದ ಪ್ರಮಾಣದಲ್ಲಿ, ನಿರ್ದಿಷ್ಟ ಪ್ರಮಾಣದಲ್ಲಿ, ಬೇಕಾಗಿರ್ತಕ್ಕಂಥ ಅಗತ್ಯ ಪ್ರಮಾಣದಲ್ಲಿ ಈ ಒಂದು ಸತು ಪೋಷಕಾಂಶ ಪೂರೈಕೆ ಆಗದಾಗ ನಾನು ಆಗಲೇ ತಿಳಿಸಿದ್ದೀನಿ ಇದು ಅಲಭ್ಯತೆ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಈ ರೀತಿಯಾಗಿ ಇದರ ಅಲಭ್ಯತೆನ ನಾವು ಕಡಿತಗೊಳಿಸಿ ಬೆಳೆಗಳಿಗೆ ಇದು ಬಳಕೆಯಾಗ್ತಕ್ಕಂಥ ಒಂದು ಪ್ರಮಾಣದಲ್ಲಿ ಸಿಗಬೇಕು ಅಂತಂದರೆ ಸತು ಇರತಕ್ಕಂಥ ಗೊಬ್ಬರನ ನೇರವಾಗಿ ಮಣ್ಣಿಗೆ ಸೇರಿಸ್ತೇನೆ, ಹಲವಾರು ರಾಸಾಯನಿಕ ಕ್ರಿಯೆಗಳಿಗೆ ತುತ್ತಾಗೋಕ್ಕೆ ಬಿಡದೇನೆ ಸಾವಯವ ಗೊಬ್ಬರಗಳನ್ನ ಅದರ ಮುಖಾಂತರ ಅಭಿವರ್ಧಿಸಿ ಬೆಳೆಗಳಿಗೆ ಕೊಟ್ಟಿದ್ದೆ. ಅದರಲ್ಲಿ ಇದು ಒಂದು ಲಭ್ಯತೆ ಪ್ರಮಾಣ ಹೆಚ್ಚಾಗ್ತಕ್ಕಂಥ ಸನ್ನಿವೇಶ ಇದೆ. ಯಾಕೆ ಅಂತಂದರೆ ನೇರವಾಗಿ ರಾಸಾಯನಿಕ ಕ್ರಿಯೆಗೊಳಗೊಂಡಾಗ ಅದು ಕರಗದ ರೂಪಕ್ಕೆ ಬದಲಾವಣೆ ಆಗುತ್ತೆ. ಅದೇ ನೀವು ಸಾವಯವ ಗೊಬ್ಬರಗಳ ಮುಖಾಂತರ ಆಗ್ತಾಗ ಅದು ಇಟ್ ಈಸ್ ಕಾಲ್ಡ್ ಕಿಲೇಟಿಂಗ್ ಏಜೆಂಟ್. ಅದು ಒಂದು ಏನು ಅಂತಂದರೆ ಈ ಒಂದು ಸತು ಹಲವಾರು ರಾಸಾಯನಿಕ ಕ್ರಿಯೆಗಳಿಗೆ, ಪ್ರತಿಕೂಲವಾದಂಥ ರಾಸಾಯನಿಕ ಕ್ರಿಯೆಗಳಿಗೆ ತುತ್ತಾಗದೇ ಇರತಕ್ಕಂಥ ಒಂದು ಅಂಶಗಳು ಈ ಸಾವಯವ ಗೊಬ್ಬರದಲ್ಲಿರುತ್ತೆ. ಅದನ್ನು ಹಿಡಿದಿಟ್ಕೊಂಡು ಬೆಳೆಗಳಿಗೆ ಬೇಡಿಕೆ ಅನುಸಾರವಾಗಿ ಅದನ್ನು ಬಿಡುಗಡೆಗೊಳಿಸ್ತಕ್ಕಂಥ ಒಂದು ಸನ್ನಿವೇಶ ಉಂಟಾಗುತ್ತೆ. ಉದಾಹರಣೆಗೆ ಭತ್ತದಲ್ಲಿ ನಾವು ಶಿಫಾರಸು ಮಾಡ್ತಕ್ಕಂಥದ್ದು 100 kg ಸಾವಯವ ಗೊಬ್ಬರಕ್ಕೆ 2.5 kg ಸತುವಿನ ಸಲ್ಫೇಟ್, ಈ ಒಂದು ಲಘು ಪೋಷಕಾಂಶ ಗೊಬ್ಬರಗಳನ್ನ ಮಿಶ್ರಣ ಮಾಡಿ ಸರಿಯಾದ ಪ್ರಮಾಣದಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡು 8ರಿಂದ 10 ದಿನ ಅದನ್ನು ನಾವು ಅಭಿವರ್ಧಿಸಿ ಬಳಸಿದ್ದೇ ಆದರೆ, ಅದನ್ನು ಏನು ಸ್ಟೆಬಿಲೈಸ್ ಮಾಡಿ ಬಳಸಿದ್ದೇ ಆದರೆ ಭೂಮಿಗೆ ಏರಿಸಿದಾಗ ನಾಟಿ
ನಾಟಿ ಸಮಯದಲ್ಲಿ ಈ ಒಂದು ಸತು ಪೋಷಕಾಂಶಗಳು ಮಣ್ಣಿನಲ್ಲಿ ಸಾಕಷ್ಟು ಸಮಯ ಇದ್ದು ಬೆಳೆಗಳಿಗೆ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ಬೇಡಿಕೆಗೆ ಅನುಸಾರವಾಗಿ ಲಭ್ಯತೆ ಆಗ್ತಕ್ಕಂಥ ಸನ್ನಿವೇಶ ಉಂಟಾಗಿ ಉತ್ತಮವಾದಂಥ ಒಂದು ಬಳಕೆ ಸಾಮರ್ಥ್ಯನೂ ಕೂಡ ಹೆಚ್ಚಾಗ್ತಕ್ಕಂಥ ಸತುವಿನ ಒಂದು ಬಳಕೆ ಸಾಮರ್ಥ್ಯ ಕೂಡ ಸಸ್ಯಗಳಲ್ಲಿ ಹೆಚ್ಚಾಗಿ ಉತ್ತಮವಾದಂಥ ಬೆಳವಣಿಗೆ ಮತ್ತು ಇಳುವರಿ ಕಂಡು ಬರ್ತಕ್ಕಂಥ ಸನ್ನಿವೇಶ ಉಂಟಾಗುತ್ತೆ. ಈಗ ಈ ಒಂದು ಸಾವಯವ ಗೊಬ್ಬರನ ಸತು ಪೋಷಕಾಂಶ ಅಥವಾ ಸತುವಿನ ಸಲ್ಫೇಟಿಂದ ಯಾವ ರೀತಿ ಅಭಿವರ್ಧನೆಗೊಳಿಸೋದು ಅನ್ನೋದನ್ನು ನಾವು ಇಲ್ಲಿ ನಿಮಗೆ ನಿದರ್ಶಿಸ್ತೀವಿ. ಶಿಫಾರಸಿನ ಪ್ರಮಾಣದ ಏನು ಸಾವಯವ ಗೊಬ್ಬರ ಇದೆ ಅದಕ್ಕೆ ಶಿಫಾರಸಿನ ಪ್ರಮಾಣದ ಸತುವಿನ ಸಲ್ಫೇಟನ್ನು ಈ ರೀತಿಯಾಗಿ ಸರಿಯಾದ ತೇವಾಂಶ ಇರತಕ್ಕಂಥ ಕೊಟ್ಟಿಗೆ ಗೊಬ್ಬರಕ್ಕೆ ಹಾಕಿ ನಂತರ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ. ಈ ರೀತಿ ಮಿಶ್ರಣ ಮಾಡಿ ಇದನ್ನು 8 ರಿಂದ 10 ದಿನ ಈ ರೀತಿ ನೆರಳಿನಲ್ಲಿ ತಣಿಲಿಕ್ಕೆ ಬಿಡಬೇಕಾಗುತ್ತೆ. ನಂತರ ಈ ಒಂದು ಹಾಕಿದಂಥ ಸತುವಿನ ಸಲ್ಫೇಟು ಇದರಲ್ಲಿ ಜೀವರಾಸಾಯನಿಕಕ್ಕೆ ಒಳಗೊಂಡು ಉತ್ತಮವಾದಂಥ ಒಂದು ಲಭ್ಯ ಆಗ್ತಕ್ಕಂಥ ಬೆಳೆಗಳಿಗೆ ಬೇಡಿಕೆ ಅನುಸಾರವಾಗಿ ಬಿಡುಗಡೆ ಆಗಿ ಬೆಳೆಗಳಿಗೆ ದೊರೆತಕ್ಕಂಥ ಒಂದು ಪರಿಸ್ಥಿತಿಗೆ ಹೋಗಿ ನಷ್ಟ ಆಗೋದನ್ನು ನಾವು ಇದು ಸ್ಥಿರೀಕರಣ ಆಗುವುದು ಅಥವಾ ಪೋಲಾಗ್ತಕ್ಕಂಥದ್ದು ಮಣ್ಣಿನಲ್ಲಿ ತಪ್ಪಿಸಿ ಬೆಳೆಗಳಿಗೆ ಲಭ್ಯತೆ ಹೆಚ್ಚು ಮಾಡಿ ಬೆಳವಣಿಗೆ ಮತ್ತು ಇಳುವರಿನ ಕಾಪಾಡ್ಕೊಳ್ಳಿಕ್ಕೆ ಸಹಕಾರ ಆಗುತ್ತೆ. ಇದು ಅಭಿವರ್ಧನೆ ಮಾಡ್ತಕ್ಕಂಥ ಒಂದು ಕ್ರಿಯೆ.